ಮೂರನೇ ಬಾರಿಗೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ರು, ಬಿಜೆಪಿ ಮುಖಂಡರಾದ ಜಯರಾಮಣ್ಣ, ಶಂಕರಮಠ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಎಂ. ಶ್ರೀನಿವಾಸ್, ಜೆಡಿಎಸ್ ಹಿರಿಯ ನಾಯಕರಾದ ಕೆ.ವಿ. ನಾರಾಯಣಸ್ವಾಮಿ, ಮಹಾಲಕ್ಷ್ಮೀಪುರಂ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಶಿವಕುಮಾರ್ ಬಾಬಿ ಸೇರಿದಂತೆ ಇನ್ನೂ ಅನೇಕ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು, ಮುಖಂಡರುಗಳು, ಪದಾಧಿಕಾರಿಗಳು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಏನು ನಮ್ಮ ದೇಶದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭವನ್ನು ಇವತ್ತು ನಾವು ಇಲ್ಲಿ ಕುರುಬಳ್ಳಿ ಸರ್ಕಲ್ನಲ್ಲಿ JDS ಹಾಗೂ BJP ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ಈ ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಭಾಗವಹಿಸಿದರು. ವಿಜೃಂಭಣೆಯಿಂದ ವಿಜಯೋತ್ಸವ ಕಾರ್ಯಕ್ರಮ ನಡೆಯಿತು. ಎಲ್ರಿಗೂ ನಮ್ಮ ದೇಶದ ಹಾಗೂ ನಮ್ಮ ರಾಜ್ಯದ ಎಲ್ಲ ಮತದಾರ ಬಂಧುಗಳಿಗೂ, ಅಭಿಮಾನಿ ಬಂಧುಗಳಿಗೂ ಎಲ್ರಿಗೂ ನಾವು ಅಭಿನಂದನೆಗಳನ್ನು JDS ಹಾಗೂ BJP ಪರವಾಗಿ ಸಲ್ಲಿಸಿದ್ವಿ. ಇವತ್ತು ನರೇಂದ್ರ ಮೋದಿಯವರ ಸಂಪುಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ 2 ಸಾರಿ ಮುಖ್ಯಮಂತ್ರಿಗಳಾದಂಥ ಜನಪ್ರಿಯ ಮುಖ್ಯಮಂತ್ರಿಗಳು, ಗ್ರಾಮ ವಾಸ್ತವ್ಯದ ಅಧಿಕಾರರು, ಅಭಿವೃದ್ಧಿ ಅಧಿಕಾರರು ಆದಂಥ ಕುಮಾರಸ್ವಾಮಿಯವ್ರನ್ನ ಸಂಪುಟದಲ್ಲಿ ತಗೊಂಡಿದ್ದಾರೆ. ಅವ್ರಿಗೆ ಒಂದು ಒಳ್ಳೆ ಖಾತೆಯನ್ನು ಕೊಡೋತಾರೆ ಅಂತ ಹೇಳಿ ನಮಗೊಂದು ನಿರೀಕ್ಷೆ ಇದೆ. ಅವರು ನಮ್ಮ ಈ ರಾಜ್ಯಕ್ಕೆ, ದೇಶಕ್ಕೇನೆ ಮಾದರಿಯಾಗಿ ಏನು ಅವ್ರು 20 ತಿಂಗಳಲ್ಲಿ ಗ್ರಾಮ ವಾಸ್ತವ ಇರ್ಬೋದು, ರೈತರ ಸಾಲ ಮನ್ನಾ ಇರ್ಬೋದು, ಅನೇಕ ಎಲ್ಲ ಜಾತಿ, ಎಲ್ಲ ಧರ್ಮ ಹಾಗೂ ಎಲ್ಲರಿಗೂ ವರ್ಗದವ್ರಿಗೂ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು 20 ತಿಂಗಳು ಮತ್ತು 14 ತಿಂಗಳು ಅವರು ರಾಜ್ಯಭಾರ ಮಾಡಿದರು. ಈಗೂ ಕೇಂದ್ರ ಮಂತ್ರಿಯಾಗಿ ಈ ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆಯದನ್ನು ಅವ್ರು ಮಾಡ್ತಾರೆ ಅಂತ ನಾವು ಎಲ್ಲರೂ ಅವ್ರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಮತ್ತು ಈ ರಾಜ್ಯದಿಂದ, ಈ ಕ್ಷೇತ್ರದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರನ್ನ ಕೇಂದ್ರ ಮಂತ್ರಿಯಾಗಿ ಸಂಪುಟಕ್ಕೆ ತಗೊಂಡಿದ್ದಾರೆ. ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವ್ರನ್ನ, ನಿರ್ಮಲಾ ಸೀತಾರಾಮನ್ ಅವ್ರನ್ನ ಮತ್ತು ಸೋಮಣ್ಣವ್ರನ್ನ, ಈ 5 ಜನನ ಮಂತ್ರಿಮಂಡಲಕ್ಕೆ ತಗೊಂಡಿದ್ದಾರೆ. ಈ 5 ಜನ ನಮ್ಮ ಕರ್ನಾಟಕ ರಾಜ್ಯದ ಏಳಿಗೆಗಾಗಿ ದುಡಿತಾರೆ ಅಂತ ನಂಬಿ ಇವತ್ತೇನು ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ, ಅವರಿಗೆ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಅವರಿಗೆ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಕುಮಾರಣ್ಣವ್ರಿಗೂ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲ ಕೊಟ್ಟು ಜನಸೇವೆ ಮಾಡಲಿ ಅಂತೇಳಿ ಆ ದೇವರನ್ನು ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ನಾವಿವತ್ತು ಶುಭವನ್ನು ಹಾರೈಸ್ತಾ ಇದ್ದೀವಿ ಎಲ್ರಿಗೂ.